ನಮಸ್ಕಾರ ಗೆಳೆಯರೇ. ಇವತ್ತು ನಾನು ಇನ್ನೊಂದು ಕತೆ ಮೂಲಕ ನಿಮ್ಮ ಮುಂದೆ ಬರ್ತಾಯಿದ್ದೀನಿ. ಕತೆ ಹೆಸರು ನೀಲಿ ನರಿ. ಒಂದು ಸಾರಿ ಕಾಡಿನಲ್ಲಿ ನರಿ ಓಡಾಡ್ತಾ ಇರುತ್ತೆ. ಓಡಾಡ್ತಾ ಅದು ಒಂದು ನದಿ ಹತ್ರ ಬರುತ್ತೆ. ಅಲ್ಲಿ ಒಬ್ಬ ಬಟ್ಟೆ ಒಗೆಯೋನು ಬಟ್ಟೆ ಒಗಿತಿರ್ತಾನೆ, ಅಂದರೆ ಅಕ್ಸ. ಅವನು ತನ್ನ ಒಂದು ಪಾತ್ರೆ ಏನು ಮಾಡಿರ್ತಾನೆ, ನೀರು ಹಾಕಿಬಿಟ್ಟು ತುಂಬಿಸಿಟ್ಟಿರ್ತಾನೆ. ಅಂದರೆ ಬಕೆಟಲ್ಲಿ ತುಂಬಿಸಿಟ್ಟಿರ್ತಾನೆ. ನರಿ ಗೊತ್ತಾಗೋದಿಲ್ಲ, ಬಂದು ಪಾತ್ರೆ ಒಳಗೆ ಬಿದ್ದುಬಿಡುತ್ತೆ. ಬಿದ್ದು ಹೊರಗೆ ಬಂದು ನೋಡುತ್ತೆ, ತನ್ನ ಮೈಯೆಲ್ಲ ನೀಲಿ ಆಗಿಬಿಟ್ಟಿರ್ತದೆ. ಅದಕ್ಕೆ ತುಂಬ ಆಶ್ಚರ್ಯ ಆಗುತ್ತೆ. ಒಂದು ಉಪಾಯನ ಕೂಡ ಉಳಿಯುತ್ತೆ. ಸರಿ ಮಾಡಬೇಕು ಅಂದ್ಬಿಟ್ಟು ಸೀದಾ ಕಾಡಿಗೆ ವಾಪಸ್ ಬರುತ್ತೆ. ಎಲ್ಲ ಪ್ರಾಣಿಗಳ ಮುಂದೆ ಬಂದುಬಿಟ್ಟು ಹೇಳುತ್ತೆ, ನೋಡಿ ನನಗೆ ದೇವ್ರು ಕಳಿಸಿದ್ದಾನೆ, ನಾನೇ ಇನ್ಮೇಲಿಂದ ಈ ಕಾಡಿನ ರಾಜ, ನಾನು ಹೇಳ್ದಂಗೆ ಎಲ್ಲರೂ ಕೇಳಬೇಕು ಅಂತ ಹೇಳೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸಿಂಹನೂ ಕೂಡ ನೋಡಿ ಹೆದರ್ಕೊತಿರ್ತದೆ, ಏನಪ್ಪ ಇದು ವಿಚಿತ್ರವಾದ ಪ್ರಾಣಿ ಬಂದಿದೆ ಕಾಡಿನಲ್ಲಿ ಅಂತ. ಬಂದ್ಬಿಟ್ಟು ಸಿಂಹ ಕೇಳಿದೆ, ನೋಡು ಸಿಂಹ, ನೀನು ಈ ಕಾಡಿಗೆ ಪ್ರಧಾನಿ ಆಗಬೇಕು, ಹಾಗೆ ಹುಲಿ ಕಾಡಿಗೆ ಸೈನ್ಯಾಧಿಕಾರಿ ಆಗಬೇಕು ಅಂತ ಹೇಳಿಬಿಟ್ಟು ಅಲ್ಲಿರೋ ನರಿಗಳನ್ನೆಲ್ಲ ವಾಪಸ್ ಓಡಿಸ್ಬಿಡುತ್ತೆ. ಯಾಕೆ ಅಂತಂದರೆ ತನ್ನ ನರಿ ಅಂತ ಗೊತ್ತಾಗ್ಬಿಡ್ತಾರೆ, ಕಷ್ಟ ಅಂದ್ಬಿಟ್ಟು ಎಲ್ಲ ನರಿನೂ ಕಾಡಿಂದ ಓಡಿಸ್ಬಿಡುತ್ತೆ. ಹೀಗೆ ಇದ್ದಾಗ ಒಂದು ಸ್ವಲ್ಪ ವಯಸ್ಸು ಆದಮೇಲೆ ಈ ನರಿ ಒಂದು ಮೀಟಿಂಗ್ ಮಾಡ್ತಾ ಇರುತ್ತೆ, ಅಂದರೆ ಸಭೆ ನಡೆಸ್ತಾ ಇರ್ತದೆ. ಅದೇ ಟೈಮಲ್ಲಿ ಸರಿಯಾಗಿ ಜೋರಾಗಿ ಮಳೆ ಬಂದ್ಬಿಡುತ್ತೆ. ಮಳೆ ಬರ್ತಿದ್ದಂಗೆ ನರಿ ಮೇಲಿರೋ ನೀಲಿ ಬಣ್ಣ ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಅದು ತನ್ನ ನಿಜ ರೂಪಕ್ಕೆ ಬರುತ್ತೆ. ಇದನ್ನು ನೋಡಿ ಎಲ್ಲ ಪ್ರಾಣಿಗಳಿಗೂ ಕೋಪ ಎಷ್ಟು ಬರುತ್ತೆ ಅಂತಂದರೆ, ಇದು ನಾನು ಸಾಮಾನ್ಯ ನರಿ ನಮ್ಮನ್ನೆಲ್ಲ ಮೋಸ ಮಾಡಿಬಿಡ್ತಲ್ಲ ಅಂತ ಎಲ್ಲ ಪ್ರಾಣಿಗಳು ಸೇರಿಕೊಂಡು ಆ ನರಿನ ಸಾಯಿಸಿ ಹಾಕ್ಬಿಡ್ತಾರೆ. ಸೊ ಈ ಕತೆ ನೀತಿ ಏನು ಹೇಳುತ್ತೆ ಅಂತಂದರೆ, ಮೋಸಗಾರನಿಗೆ ಶಿಕ್ಷೆ ತಪ್ಪಿದ್ದಲ್ಲ ಅಂತ. ಥ್ಯಾಂಕ್ ಯು ಗೆಳೆಯರೇ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.